ಈ ಬಾಲಕ ರಾಜ ಒಂದು ದಿನ ಆಚೆ ಬಂದ್ಬಿಟ್ಟು ನೋಡ್ತಾನೆ, ಇಸ್ರಾಯೇಲ್ರು ಬೆಳೆದು ನಿಂತಿರ್ತಾರೆ. ಅವನಿಗೆ ಬೇರೆ ಜನಾಂಗದವರು ಮುಂದುವರಿಯೋದು, ಅಭಿವೃದ್ಧಿ ಹೊಂದೋದು ಅವನಿಗೆ ಇಷ್ಟ ಇರಲಿಲ್ಲ. ಸೊ ಹೀಗಾಗಿ ಅವನೇನ್ ಮಾಡ್ತಾನೆ, ಈ ಇಸ್ರಾಯೇಲ್ರನ್ನ ಕುಗ್ಗಿಸ್ಬೇಕು, ಬಲಹೀನ ಪಡಿಸ್ಬೇಕು ಎಂಬುದಾಗಿ ಏನ್ ಮಾಡ್ತಾನೆ, ಬಾಲಕ ಯೋಚನೆ ಮಾಡಿದಾಗ ಇವನ್ ಬಂದಿದ್ದ ಯೋಚನೆ ಎಲ್ಲ ಬೀಳಾಮ. ಅದರಿಂದ ಇವನೇನ್ ಮಾಡ್ತಾನೆ, ಬಾಲಕ ಬೀಳಾಮ ಬಾ, ನಿನ್ಗೊಂದ್ ಜನಾಂಗ ತೋರಿಸ್ತೀನಿ, ಇವ್ರು ಅಸಂಖ್ಯವಾಗಿದ್ದಾರೆ, ಒಂದ್ ವೇಳೆ ನನ್ನ ಮೇಲೆ ಏನೋ ಯುದ್ಧಕ್ಕೆ ಬಂದ್ಬಿಡ್ತಾರೋ ಏನೋ, ಅದರಿಂದ ನೀನೊಂದ್ ಕೆಲಸ ಮಾಡ್ಬೇಕು, ನೀನ್ ಎಷ್ಟು ಕೇಳ್ತೀಯೋ ನೀನ್ ಹಣ ಕೊಡ್ತೀನಿ, ಆದ್ರೆ ಒಂದೇ ಒಂದ್ ಕೆಲಸ ಮಾಡ್ಬೇಕು, ಒಂದು ಅವ್ರಿಗೆ ಶಾಪ ಹಾಕು ಅಂತ ಹೇಳ್ತಾನೆ. ಅಲ್ಲಿ 3 ಸಾರಿ ಏನ್ ಮಾಡ್ತಾನೆ, ಶಾಪ ಹಾಕಕ್ ಹೋಗ್ತಾನೆ. ಆದ್ರೆ ಆ ಶಾಪ ಏನಾಗಲ್ಲ, ವರ್ಕ್ ಆಗಲ್ಲ. ಅದಕ್ಕೆ ಬದಲಾಗಿ ದೇವರು ಇವನ ನಾಲಿಗೆ ತಿಳಿಸ್ಬಿಟ್ಟು ಇಸ್ರಾಯೇಲ್ರು ದೇವ ಮಕ್ಕಳಿಗೆ ಅಲ್ಲಿ ಆಶೀರ್ವಾದವನ್ನೇ ಇವನು ನುಡಿತಾನೆ. ಸೈತಾನ್ಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೋಸ್ಕರವಾಗಿ ಅವನೇನ್ ಮಾಡ್ತಾನೆ, ನಿನಗೆ ಶಾಪ ಹಾಕ್ಬೇಕು, ನೀನ್ ಕೆಟ್ಟೋಗ್ಬೇಕು, ಮಾತ್ರವಲ್ಲದೆ ನಿನ್ ಜೀವಮಾನ ನೀನ್ ಹಾಳಾಗ್ಬೇಕು ಅನ್ನೋದಕ್ಕೋಸ್ಕರವಾಗಿ ಕೆಲವರಿಂದ ಅವನು ಅದನ್ನ ನುಡಿಸ್ತಾನೆ. ಆದ್ರೆ ಯಾರಾದ್ರೂ ನಿಮ್ಗೆ ಶಾಪ ಹಾಕಿದ್ರೆ ನೀವು ಭಯ ಪಡ್ಬೇಕು.